ಮಡಿಕೇರಿಯಲ್ಲಿ ಕಳೆದ ರಾತ್ರಿ ಭಾರೀ ಮಳೆಯಾಗಿರುವಂತಹ ಹಿನ್ನೆಲೆ ಮಳೆಯಿಂದ ಕೊಚ್ಚಿ ಹೋಗಿದೆ ತಡೆಗೋಡೆಯ ಮಣ್ಣು. ಮಡಿಕೇರಿ ನಗರದ ರಾಜಾ ಸೇಟ್ ಮುಂಭಾಗ ಘಟನೆಯಾಗಿದೆ. ರಸ್ತೆ ಬದಿ ನಿರ್ಮಾಣವಾಗ್ತಾ ಇರುವಂತಹ ಕಟ್ಟಡ ಇದು. ಕಟ್ಟಡಕ್ಕಾಗಿ ಅವೈಜ್ಞಾನಿಕವಾಗಿ ಮಣ್ಣನ್ನ ಅಗ್ದಿದ್ದಾರೆ. ಇದೇ ಹಿನ್ನೆಲೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ ತಡೆಗೋಡೆಯ ಮಣ್ಣು. ಮುಖ್ಯ ರಸ್ತೆಯೇ ಕುಸಿದು ಹೋಗುತ್ತೆ ಅನ್ನುವಂತ ಆತಂಕ ಕೂಡ ಇದೆ ಜನರಲ್ಲಿ. ಸ್ಥಳಕ್ಕೆ ನಗರಸಭೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ರಾತ್ರಿ ಭಾರೀ ಮಳೆಗೆ ಮಡಿಕೇರಿಯಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿದೆ. ನೀವು ಗಮನಿಸ್ತಾ ಇದ್ದೀರಲ್ಲ ದೃಶ್ಯದಲ್ಲಿ, ತಡೆಗೋಡೆಯ ಮಣ್ಣು ಕೊಚ್ಕೊಂಡು ಹೋಗಿದೆ. ರಾಜಾ ಸೀಟ್ ಮುಂಭಾಗದ ದೃಶ್ಯ ನೀವು ಗಮನಿಸ್ತಾ ಇರೋದು. ರಸ್ತೆ ಬದಿ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇತ್ತು. ಈ ಕಟ್ಟಡ ನಿರ್ಮಾಣಕ್ಕಾಗಿ ಅವೈಜ್ಞಾನಿಕವಾಗಿ ಮಣ್ಣನ್ನ ಅಗ್ದಿದ್ದಾರೆ. ಇದೇ ಹಿನ್ನೆಲೆ ಆ ತಡೆಗೋಡೆಯ ಮಣ್ಣು ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿದೆ. ಅದರ ಜೊತೆಗೆ ಮುಖ್ಯ ರಸ್ತೆ ಕೂಡ ಕುಸಿದು ಹೋಗ್ಬಿಡುತ್ತೆ ಅನ್ನುವಂತ ಆತಂಕ ಅಲ್ಲಿಯ ಸ್ಥಳೀಯರನ್ನ. ಕಂಗ್ರಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಕಾಡ್ತಾ ಇದೆ. ನಿರ್ಮಾಣ ಹಂತದ ಕಟ್ಟಡ ಯಾವ ರೀತಿಯಾಗಿ ನೀರಿನಲ್ಲಿ ಮುಳುಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಇನ್ನು ವಿಜಯನಗರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಬಿರುಗಾಳಿ ಸಹಿತ ಭಾರೀ ಮಳೆಗೆ ಬಾಳೆ ತೋಟ ನಾಶವಾಗಿದೆ. ಸಂಪೂರ್ಣ ನೆಲಕಚ್ಚಿದೆ. 1.5 ಎಕರೆ ಬಾಳೆ ಬೆಳೆ, ಸುಮಾರು 2,70,000ಕ್ಕೂ ಹೆಚ್ಚು ರೂಪಾಯಿ ನಷ್ಟವಾಗಿದೆ. ಫಸಲು ಕಟಾವಿಗೆ ಬರಬೇಕಿದ್ದ ವೇಳೆನೆ ಮಳೆ ಯಾವ ರೀತಿಯಾಗಿ ಆರ್ಭಟಿಸಿದೆ ನೋಡಿ. ರೈತರ ಪಾಡೇನಾಗಬೇಕು. ಸುಮಾರು 2,70,000 ಲಾಸ್ ಆಗಿದೆ. ಸಂಪೂರ್ಣ ನೆಲಕಚ್ಚಿ ಹೋಗಿದೆ. 2.5 ಎಕರೆ ಬಾಳೆ ಬೆಳೆ ಇದು.